ವಾವ್, ಯಾರಿದು ಬರ್ದಿರೋದು? ಸೂಪರ್. ರಿಷಾ ಒಂದು ಬುಕ್ ತೊಗೊಂಡು ಈ ಬರ್ದಿದ್ದಾಳೆ. ಹೂ ಎರಡು ಬಿಟ್ಬಿಟ್ಟಿದ್ಲು, ಅದಕ್ಕೆ ಇದನ್ನು ಬರದೇ ಇಲ್ಲ ಅಂತ ತೋರಿಸ್ದೆ. ಈ ಆಮೇಲೆ ಇದನ್ನು ಬರೆಯೋಕೆ ಹೋಗಿ ರಾ ಮಾಡಿಟ್ಟಿದ್ದಾಳೆ. ಪರವಾಗಿಲ್ಲ ಅಲ್ಲ, ಇಷ್ಟು ದಿನ 3 ತಿಂಗಳು ಸ್ಕೂಲ್ಗೆ ಹೋಗಿದ್ದಾಳೆ. ಆಲ್ಮೋಸ್ಟ್ ಇಷ್ಟು ಬರೀತಾಳೆ ಅಂದರೆ. ಇಲ್ಲೊಂದು ಬರೀತೀಯಾ? ಓಕೆ, ಮೂಗು ತೊಳೆಯೋಕೆ ಫಸ್ಟು. ಏ ಕಳ್ಳ, ಹಾಕೋ. ಸರಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ನೋಡಿದ್ರಿ ಅಲ್ವಾ ಲಿರಿಷಾ ಎಷ್ಟು ಆಟ ಆಡ್ತಾಳೆ ಅಂತ. 3 ಡೇಸಿಂದ ಸ್ಕೂಲ್ ರಜಾ ಇದೆ. 3 ದಿನದಿಂದ ಅವಳನ್ನ ಹಿಡಿಯೋಷ್ಟಳಿ ಸಾಕಾಯಿತು. ಹಾಗೆ ಇದು ನಿನ್ನೆ ವ್ಲಾಗ್ ಶೇರ್ ಮಾಡಿದ್ನಲ್ಲ, ಅದ್ರ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ. ಆ ವ್ಲಾಗ್ ತುಂಬ ಲೆಂತಿ ಆಯಿತು ಅಂತೇಳಿ ಇದಿಷ್ಟು ಕ್ಲಿಪ್ಪಿಂಗ್ಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡೋಣ ಅಂತ ಹೇಳಿ ಹೋಲ್ಡರ್ ಇಟ್ಟಿದ್ದೆ. ಇವತ್ತು ಮಗಳು ಬಂದು ತಲೆ ಬಾಚ್ತಾ ಇದ್ದಾಳೆ. ಯಾರಿಗುಂಟು ಯಾರಿಗಿಲ್ಲ ಅಲ್ವಾ ಈ ಥರ ಪುಣ್ಯ. ಸೊ ಹೆಣ್ಮಕ್ಳಿದ್ರೆ ಏನೋ ಒಂಥರ ಚೆಂದ ಅಲ್ವಾ. ಈಗ ತಲೆ ಬಾಚಿ ಎಲ್ಲ ಆಯಿತು, ಕ್ಲಿಪ್ ಕೂಡ ಆಗ್ತಾ ಇದ್ದಾಳೆ. ಹಾಗೆಯೇ ನನ್ನ ಹೇರ್ ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. ಅವಳ ಬಾಯಿಂದ 1 to 10 ಕೇಳಿ ನನಗೆ ತುಂಬಾ ಶಾಕ್ ಆಯಿತು. ಯಾಕಂದರೆ ಅವರು ಡೈಲಿ ಹೇಳಿಸ್ತಾರಲ್ವ, ಅದು ಬೈ ಹಾರ್ಟ್ ಆಗಿಬಿಟ್ಟಿದೆ. ಎಷ್ಟು ಕರೆಕ್ಟಾಗಿ ಹೇಳ್ತಿದ್ದಾಳೆ ನೋಡಿ, ಒಂದನ್ನು ಮಿಸ್ ಮಾಡಿದೆ. ಬಟ್ ಅದೇನು ಅಂತ ಅವ್ರಿಗೆ ಐಡಿಯಾನೇ ಇಲ್ಲ. ಆದರೆ ಎಷ್ಟು ಹೇಳ್ತಿದ್ದಾಳೆ ಅಂತ ನನಗೆ ಶಾಕ್ ಆಯಿತು. ಹಾಗೆ ಮನೇಲಿ ಇದ್ರಂತೂ ಬರೆಯೋದೇ ಕೆಲಸ. ಒಂದು ಕ್ರಯಾನ್ಸು, ಸ್ಕೆಚ್ ಪೆನ್ನು, ಪೆನ್ಸಿಲ್ಲು, ಪೆನ್ಗಳಿಷ್ಟು ಕೊಟ್ಟರೆ ಸಾಕು, ಒಂದು ಬುಕ್ಕು. ಅವಳು ಪಾಡಲ್ಲ, ಅವಳು ಲೋಕದಲ್ಲೇ ಇರ್ತಾಳೆ. ಹೋಮ್ ವರ್ಕ್ ಮಾತ್ರ ಬರೆಯಲ್ಲ. ಮ್ಯಾಮ್ಗಳು ದಿನ ಕಂಪ್ಲೇಂಟ್ ಹೇಳ್ತಾರೆ, ಹೋಮ್ ವರ್ಕ್ ಬರ್ಸಿಲ್ಲ ಅಂತ. ನನಗೂ ಇವಳಿಗೆ ಹೇಳಿ ಸಾಕಾಗುತ್ತೆ. ಅವಳಂತೂ ಬರೆಯಲ್ಲ. ಬಟ್ ಈ ಥರ ಅವಳದೇ ಒಂದು ಓನ್ ಬುಕ್ ತೊಗೊಂಡು ಅವಳೇ ಸ್ಕೆಚ್ ಮಾಡೋದು, ಅವಳೇ ಬರೆಯೋದು, ಏನಾದರೂ ಒಂದು ಮಾಡ್ತಾಳೆ. ಬಟ್ ಹೋಮ್ ವರ್ಕ್ ಅಂತೂ ಬರೆಯಲ್ಲ. ಇವತ್ತು ದೇವ್ರು ಯಾವ ಬುದ್ಧಿ ಕೊಟ್ಟಿದ್ದಾನೋ ಗೊತ್ತಿಲ್ಲ, ಕುತ್ಕೊಂಡು ಒಂದಷ್ಟು ಬರೆದ್ಲು. ಹಾಗೆ ಅವಳಿಗೆ ಪೆನ್ಸಿಲಲ್ಲಿ ಬರೆಯೋದಕ್ಕೆ ಇಷ್ಟ ಆಗಲ್ಲ. ಅವಳಿಗೆ ಪೆನ್ ಬೇಕು, ಇಲ್ಲ ಸ್ಕೆಚ್ ಪೆನ್ ಬೇಕು. ಬಟ್ ಈ ವಯಸ್ಸಿಗೆ ಅದೆಲ್ಲ ಕೊಡ್ಸಲ್ಲ ಅಲ್ವಾ. ಹಂಗೂ ಪೆನ್ಸಿಲ್ ಕೊಟ್ಟರು ಇಷ್ಟೆಲ್ಲ ಒರೆದು ಅದನ್ನ ಈ ಥರ ಶಾರ್ಪ್ ಮಾಡಿ ಇಟ್ಟಿರ್ತಾಳೆ. ಶಾರ್ಪ್ನರ್ ಕೈಗೆ ಸಿಕ್ಕಿದ್ರೆ ಸಾಕು, ಪೆನ್ಸಿಲ್ಲು ತುಂಡ ಆಗ್ತಾ ಹೋಗ್ತಾನೆ ಇರುತ್ತೆ. ಅದಕ್ಕೆ ಅಂತ ಇದು ಪೆನ್ಸಿಲ್ ಬರುತ್ತಲ್ಲ, ಇದಕ್ಕೆ ಏನಂತಾರೆ ನೇಮ್ ನಂಗೆ ಗೊತ್ತಿಲ್ಲ. ಸೊ ಇದನ್ನು ತಗೊಟ್ವಿ. ಇದನ್ನು ಏನು ಮಾಡ್ತಾಳೆ, ಇದು ಲಿಡ್ನ ಈ ಥರ ಪ್ರೆಸ್ ಮಾಡೋದು ತೋರಿಸ್ಬಿಟ್ರು ಕಣಪ್ಪ ನನ್ನ ಹಸ್ಬೆಂಡು. ಇನ್ನು ಅದನ್ನು ಪ್ರೆಸ್ ಮಾಡೋದು, ಮುಂದೆಗಡೆ ಮೂತಿ ಮುರಿದಾಕೋದು, ಇದೇ ಥರ ಮಾಡ್ತಾಳೆ. ಪೆನ್ಸಿಲ್ ಕೊಟ್ಟರೆ ಎಲ್ಲ ಮುರಿದಾಕ್ತಾಳೆ, ಇದನ್ನು ಕೊಟ್ಟರೆ ಮುರಿದಾಕ್ತಾಳೆ ಅಂತ ಬೈತಾ ಇರ್ತೀನಿ ನಾನು. ಹಾಗೆಯೇ ನಾನು ಅಗಾರೋ ಇಂದ ಇದೊಂದು ವ್ಯಾಕ್ಯೂಮ್ ಕ್ಲೀನರ್ನ ತರಿಸ್ಕೊಂಡಿದ್ದೆ. ಇದು ವರಮಹಾಲಕ್ಷ್ಮಿ ಹಬ್ಬದ ಮುಂಚೆ ತರಿಸ್ಕೊಂಡಿದ್ದು. ಆಲ್ಮೋಸ್ಟ್ 1.5 ತಿಂಗಳಾಯ್ತಲ್ವಾ. ಇಷ್ಟು ದಿನ ಯೂಸ್ ಮಾಡಿದ್ದೀನಿ. ಹಾಗೆಯೇ ರಿವ್ಯೂ ಹೇಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಾನು ಆನ್ಲೈನಲ್ಲಿ ಡೆಲಿವರಿ ಆದಾಗ ಅನ್ಬಾಕ್ಸಿಂಗ್ ಮಾಡ್ಕೊಂಡಿದ್ದು ವಿಡಿಯೋ ಇರಲಿ ಅಂತ ಯಾವುದಕ್ಕೂ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಇದಿಷ್ಟು ಐಟಮ್ಸ್ ಎಲ್ಲ ಇದೆಲ್ಲ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗಂತಿದ್ದು ತುಂಬ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ತುಂಬಾ ಧೂಳಿದೆ ಮನೇಲಿ. ಎಷ್ಟು ಧೂಳು ತುಂಬಿಕೊಳ್ಳುತ್ತೆ ಮನೆಗೆ ಅಂದರೆ, ನಾವು 2nd ಫ್ಲೋರಲ್ಲಿ ಇರೋದು, ನಿಮ್ಮ ಮನೇಲಿ ಇಷ್ಟು ಧೂಳ ಅಂತ ಕೇಳ್ತಾರೆ ನೋಡಿದವರು. ಬಟ್ ಸಿಕ್ಕಾಪಟ್ಟೆ ಧೂಳಿರುತ್ತೆ. ಸೊ ಇದು ಅನ್ಬಾಕ್ಸ್ ಮಾಡಿದ್ದೀನಿ. ಇವಾಗ ಎಲ್ಲ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಗಾರೋ ಅವ್ರದ್ದು ವ್ಯಾಕ್ಯೂಮ್ ಕ್ಲೀನರ್ನ ನಾನು ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ದೆ. ಆ್ಯಂಡ್ ಇದು ನೋಡಿ, ಒಂದು ಬುಕ್ ಕೊಟ್ಟಿದ್ದಾರೆ, ಮ್ಯಾನ್ಯುಯಲ್ಲು. ಸೊ ನಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅದೆಲ್ಲ ಇದರಲ್ಲಿ ಡೀಟೇಲ್ಸ್ ಇದೆ. ಇದೆಲ್ಲ ಇದೆ ಅಂತ ಏನೋ ಹಾಕಿದ್ದಾರೆ, ನೋಡೋಣ ನೆಕ್ಸ್ಟ್. ಆ್ಯಂಡ್ ಇದು ನೋಡಿ, ಇದು ಮೇನ್ ಬಾಡಿ. ಸೊ ತುಂಬ ವೆಯ್ಟಾಗಿದೆ, ತೂಕವಾಗಿದೆ, ಏನು ಹಗುರವಾಗಿ ಏನಿಲ್ಲ. ಸೊ ಅಂದರೆ ಮೋಟರ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅರ್ಥ, ಸ್ವಲ್ಪ ತೂಕವಾಗಿ ಚೆನ್ನಾಗಿದ್ರೆ. ಆ್ಯಂಡ್ ಇದನ್ನು ಓಪನ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಆ್ಯಂಡ್ ಇದು ಆನ್ ಆ್ಯಂಡ್ ಆಫ್ ಬಟನ್. ಸೊ ಇಲ್ಲಿ ಕಸ ಎಲ್ಲ ಸ್ಟೋರ್ ಆಗುತ್ತೆ. ಇದನ್ನು ತೆಗೆದು ನಾವು ವಾಶ್ ಮಾಡ್ಬೋದು.
ಸೊ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಡಸ್ಟ್ ಎಲ್ಲ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ, ಈ ಬಟ್ಟೆ ಏನಿದೆ ಕ್ಲಾತ್ ಥರ, ಸೊ ಅಲ್ಲಿ ಬಂದು ಸ್ಟೋರ್ ಆಗುತ್ತೆ. ಆ್ಯಂಡ್ ಇದು ಎಕ್ಸ್ಟ್ರಾ ಇದು ವ್ಯಾಕ್ಯೂಮ್ ಮಾಡೋದಕ್ಕೆ ಇದರಲ್ಲೇ ಸ್ವಲ್ಪ ಡಸ್ಟ್ ಥರ ಇದೆ ನೋಡಿ. ಆ್ಯಂಡ್ ಇದು ಎಕ್ಸ್ಟ್ರಾ ವ್ಯಾಕ್ಯೂಮ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಫ್ಲೋರ್ ಆದರೂ ಮಾಡ್ಬೋದು, ಅಥವಾ ಬೇರೆ ಏನಾದರೂ ಸೋಫಾ ಇದ್ದರೆ ಅಥವಾ ಬೆಡ್ ಇದ್ದರೆ ಅದನ್ನೆಲ್ಲ ವ್ಯಾಕ್ಯೂಮ್ ಮಾಡ್ಕೋಬೋದು ಇದರಲ್ಲಿ. ಆ್ಯಂಡ್ ಇದು ಎಕ್ಸ್ಟ್ರಾ ಈ ಥರ ನಾಜಲ್ ಥರ ಕೊಟ್ಟಿದ್ದಾರೆ. ಇದು ಎಕ್ಸ್ಟ್ರಾ ನಾವು ಸೋಫಾದು ಸಂದಿಗಳಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಆ್ಯಂಡ್ ಇದು ಈ ಥರ ಒಂದು ಬ್ರಷ್ ಥರದ್ದು ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ಇದು ಎಕ್ಸ್ಟ್ರಾ ಹ್ಯಾಂಡಲ್ಲು ನಾವು ಸೇರಿಸ್ಕೊಬೋದು. ಇದನ್ನು ಈ ಥರ ಫಿಕ್ಸ್ ಮಾಡಿಕೊಂಡ್ರೆ ಉದ್ದ ಬರುತ್ತೆ ಇದು. ಸೊ ಇಷ್ಟು ಉದ್ದಕ್ಕಾಗುತ್ತೆ. ಸೊ ನಿಂತ್ಕೊಂಡು ಫ್ಲೋರ್ ಕ್ಲೀನ್ ಮಾಡೋದಕ್ಕೆಲ್ಲ ಇದು ಯೂಸ್ ಆಗುತ್ತೆ. ಆ್ಯಂಡ್ ಈಗ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ನಾನು ಇದನ್ನ ಮುಖ್ಯವಾಗಿ ತರಿಸಿರೋದೇನೆಂದರೆ ನನ್ನದು ಬೆಡ್ನ ವ್ಯಾಕ್ಯೂಮ್ ಮಾಡೋದಕ್ಕೆ ಅಂತ. ಇದು ನಮ್ಮದು ಬೆಡ್ಡು ನೆಲದ ಮೇಲೆ ಇರೋದು. ಕಾಟ್ ಹಾಕೊಂಡ್ರೆ ಸ್ವಲ್ಪ ಓಡಾಡೋದಕ್ಕೆ ಹಿಂಸೆ ಆಗುತ್ತೆ ಅಂತ ನಾವಿನ್ನೂ ಕಾಟ್ ಪರ್ಚೇಸ್ ಮಾಡೇ ಇಲ್ಲ. ಜಸ್ಟ್ ಇದೇ ಥರನೇ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಸಿಕ್ಕಾಪಟ್ಟೆ ಧೂಳು ಕೂರುತ್ತೆ. ನನಗೆ ದಿನ ಬೆಳಿಗ್ಗೆ ಎದ್ದರೆ ಒಂದು 50 ಸಲ ಅಕ್ಷಿ ಅಂತ ಅಂತಾನೆ ಇದ್ದೆ. ಅದು ಸ್ನೀಸಿಂಗ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಹಾಸ್ಪಿಟಲಿಗೆ ತೋರಿಸಿ ಅಲರ್ಜಿ ಅಂತ ಹೇಳಿ ಇದೆಲ್ಲ ಆಯಿತು. ಬಟ್ ನೋಡಿದ್ರೆ ಇದು ಬೆಡ್ಡಲ್ಲೆಲ್ಲ ಇಷ್ಟು ಡಸ್ಟ್ ಇರುತ್ತೆ, ಧೂಳಿರುತ್ತೆ, ಸಣ್ಣದು ನಮ್ಗೆ ಕಾಣಿಸಲ್ಲ ಅದು. ಬಟ್ ಅದು ನಾವು ಫ್ಯಾನ್ ಯೂಸ್ ಮಾಡ್ತೀವಲ್ವ, ಆ ಫ್ಯಾನ್ ರೊಟೇಟ್ ಆದಾಗ ಅದು ಕೂಡ ಧೂಳು ಕೂಡ ರೊಟೇಟ್ ಆಗಿ ನಮ್ಮ ಮೂಗಲ್ಲಿ ಹೋಗ್ತಿರುತ್ತೆ. ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ ಇದೆ ಅದು ಟ್ಯಾಬ್ಲೆಟ್ ಕೊಡ್ತಾರೆ. ಅದನ್ನು ಟ್ಯಾಬ್ಲೆಟ್ ತೊಗೊಂಡ್ರೆ ಕಮ್ಮಿ ಆಗುತ್ತೆ ಸ್ವಲ್ಪ ದಿನಕ್ಕೆ. ನಾನು ಪ್ರೈವೇಟಲ್ಲಿ ಒಂದು ಸಲ ತೋರಿಸಿದೆ, ಬಟ್ ಅದು ಯೂಸ್ ಆಗಲಿಲ್ಲ ಅಂತ ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೋರಿಸಿದೆ. ಅಲ್ಲಿಗೆ ಹೋದ್ಮೇಲೆ ಒಂದು ಟ್ಯಾಬ್ಲೆಟ್ ಬರ್ಕೊಟ್ರು. ಅದನ್ನು ಪ್ರೈವೇಟಲ್ಲೇ ತೊಗೊಬೇಕಂದ್ರೆ ಹೊರಗಡೆನೇ ತೊಗೊಬೇಕು. ಬಟ್ ಚೆನ್ನಾಗಿ ವರ್ಕ್ ಆಯ್ತದೆ. ನನಗೆ ತುಂಬ ನೀಟಾಗಿ ಅದು ಏನು ಅಲರ್ಜಿ ಇತ್ತು ಅದೆಲ್ಲ ಕ್ಲಿಯರ್ ಆಗಿದೆ. ನಿಮಗೂ ಯಾರಿಗಾದ್ರೂ ಆ ಥರ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ ಬೇಕಿದ್ರೆ ಹಾಸ್ಪಿಟಲಲ್ಲಿ ತೋರಿಸ್ಬಿಟ್ಟು. ಸೊ ಅದು ಸುಮ್ಮನೆ ಏನಪ್ಪ ಹಿಂಗಾಗುತ್ತೆ ಅಂತ ಅನ್ಕೋಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ ಆಮೇಲೆ ಸ್ನಾನ ಮಾಡಿದ ತಕ್ಷಣ ಒಂದು 50 ಸಲ ಅಕ್ಷಿ. ಆಮೇಲೆ ಏನಾದರೂ ಒಂಚೂರು ಒಗ್ಗರಣೆ ಸ್ಮೆಲ್ ಹೋಗ್ಬಿಟ್ರೆ ಅಕ್ಷಿ ಅಂತ ಸ್ಟಾರ್ಟ್ ಆಗಿಬಿಡ್ತಿತ್ತು. ಆಮೇಲೆ ಬೆಡ್ಡಲ್ಲೂ ಕೂಡ ಡಸ್ಟ್ ಇದೆ ಅಂತ ನಂಗೆ ಗೊತ್ತಿತ್ತು. ಯಾಕಂದರೆ ನಾವು ಈ ಮನೆಗೆ ಬಂದು 3 ವರ್ಷ ಆಯಿತು. ಬಂದಾಗ ತಂದು ಈ ರೂಮ್ಗೆ ಹಾಕಿದಷ್ಟೇ, ಮತ್ತೆ ಹೊರಗಡೆ ಹಾಕಲೇ ಇಲ್ಲ ಬಿಸಿಲಿಗೆ ಏನಕ್ಕೂ. ನಮ್ಮ ಕಡೆ ಹೇಗೆ ಅಂದರೆ ಬಿಸಿಲಿಗೆ ಹಾಕಿ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲು ಕಾಯಿಸಿ ಚೆನ್ನಾಗಿ ಒಂದು ಕೋಲ್ ತೊಗೊಂಡು ಹೊಡೆದು ಧೂಳೆಲ್ಲ ಹೋಗಿಸ್ತೀವಿ ಅಂತ ಹೇಳಿ ಮಾಡ್ತಾರೆ. ಸೊ ನಾವು ಈ ಮನೆಗೆ ಬಂದಾಗ ಆ ಥರ ಕ್ಲೀನ್ ಮಾಡ್ಕೊಂಡು ಬಂದಿದ್ದು. ನಮಗೆ ಇದು ತುಂಬ ವೆಯ್ಟ್ ಇದೆ, ಎತ್ತಕ್ಕಾಗಲ್ಲ. ಹಾಗಾಗಿ ನಾವು ವಾಶ್ ಮಾಡೇ ಇಲ್ಲ, ಅಂದರೆ ಕ್ಲೀನ್ ಮಾಡೇ ಇಲ್ಲ ಇದನ್ನು. ಸೊ ಇದಕ್ಕೋಸ್ಕರನೇ ತರಿಸ್ದೆ ನೋಡಿ. ಬರೀ ಬೆಡ್ ಕ್ಲೀನ್ ಮಾಡಿದ್ಕೆ ಇಷ್ಟು ಫೈನ್ ಪೌಡರಲ್ಲಿ ಆ ಡಸ್ಟ್ ಬಂದಿದೆ. ಹಾಗೆಯೇ ಇದು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಬೇರೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಬಂದಿರೋ ಡಸ್ಟು. ಹಾಗೆ ನಿಮಗೆ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನೀವು ಫಸ್ಟು ನಾನು ಡಸ್ಟ್ಬಿನ್ ಹತ್ರ ಕ್ಲೀನ್ ಮಾಡ್ತಿದ್ನಲ್ಲ, ಅದು ಬರೀ ನಮ್ಮ ಹಾಸಿಗೆನ ಕ್ಲೀನ್ ಮಾಡಿರೋದಷ್ಟೇ. ಒಂದು ಸೈಡ್ ಮಾತ್ರ, ಇನ್ನೂ ಒಂದು ಸೈಡ್ ನಾವು ಕ್ಲೀನ್ ಮಾಡಿರಲಿಲ್ಲ ಆ ಟೈಮಲ್ಲಿ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಬೇಬಿ ಬರಬೇಕಾದ್ರೆ ಅದನ್ನು ಕೂಡ ಸ್ವಲ್ಪ ಬೆಡ್ಡೆಲ್ಲ ವ್ಯಾಕ್ಯೂಮ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂಥೇಳಿ ನಾನು ಪರ್ಚೇಸ್ ಮಾಡೇ ಬಿಟ್ಟೆ. ಆದಂಗಾಗಲಿ ಅಂಥೇಳಿ ತೊಗೊಂಡೆ. ಅಂದರೆ ಸ್ವಲ್ಪ ಕಮ್ಮಿ ಪ್ರೈಸ್ ಏನಿದು, 2000 ಸಮಥಿಂಗ್ ಆಗುತ್ತೆ. ಬೇಕಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ಇದು ಮತ್ತೊಂದು ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡ್ ನನಗೆ ಅಂತ ಈ ಥರ ಬೋಂಡ ಮಾಡ್ತಾ ಇದ್ದಾರೆ. ಅದು ಪಕೋಡ ಥರ ಇರುತ್ತೆ, ಬಟ್ ಅದು ಪಕೋಡ ಐಟಮ್ಸ್ ಏನು ಹಾಕಲ್ಲ, ಜಸ್ಟ್ ಕಡಲೆ ಹಿಟ್ಟಲ್ಲಿ ಕಲಿಸೋದು. ನನಗೆ ಅದನ್ನು ತಿನ್ಬೇಕಂತ ಆಸೆ ಆಗ್ಬಿಟ್ಟಿತ್ತು. ಅವ್ರು ಚೆನ್ನಾಗಿ ಮಾಡ್ತಾರೆ, ತುಂಬ ಕ್ರಿಸ್ಪಿಯಾಗಿ ಮಾಡ್ತಾರೆ. ಬಟ್ ಇವತ್ತು ಸ್ವಲ್ಪ ಕ್ರಿಸ್ಪಿನೆಸ್ ಅಷ್ಟೊಂದು ಇರಲಿಲ್ಲ, ಬಟ್ ಟೇಸ್ಟ್ ವೈಸ್ ಗುಡ್, ಚೆನ್ನಾಗಿರುತ್ತೆ. ಹಾಗಾಗಿ ನಂಗೆ ಮಾಡಿಕೊಡಿ ಅಂತ ಕೇಳಿದ್ದೆ. ಒಂದಿನ ಕುತ್ಕೊಂಡು ಮಾಡಿಕೊಟ್ರು. ಆ ಕ್ಲಿಪ್ಪಿಂಗ್ಸ್ ಕೂಡ ಸೇರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲೇ. ಸೊ ಇದಾಗಿತ್ತು ನಮ್ಮ ಅವತ್ತಿನ ಡಿನ್ನರ್. ಹಾಗೆ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ವ್ಯಾಕ್ಯೂಮ್ ಕ್ಲೀನರ್ ನಾವು ಏನು ವಾಶ್ ಮಾಡ್ತಿರ್ತೀವಿ ಅಂದರೆ ಕ್ಲೀನ್ ಮಾಡ್ತಿರ್ತೀವಿ, ಆ ಟೈಮಲ್ಲಿ ಅದು ರನ್ನಲ್ಲಿ ಇರಬೇಕಾದ್ರೆ ಸ್ವಲ್ಪ ಹೊತ್ತಿಗೆ ಹೀಟ್ ಆಗಿಬಿಡುತ್ತೆ. ಒಂದು 5 to 10 ಮಿನಿಟ್ಸ್ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟಿಗೆ ಬಿಟ್ಟು ಆಮೇಲೆ ಮತ್ತೆ ನಾವು ವ್ಯಾಕ್ಯೂಮ್ ಮಾಡಿಕೊಂಡ್ರೆ ಆಗುತ್ತೆ. ಕಂಟಿನ್ಯೂಟಿ ನೀವು ಅರ್ಧ ಗಂಟೆ ಒಂದು 20 ನಿಮಿಷ ಆ ಥರ ಮಾಡಿಕೊಂಡ್ರೆ ಅದು ಸುಟ್ಟೋಗ್ಬಿಡುತ್ತೆ ಅಂತೆಲ್ಲ ರಿವ್ಯೂ ಹಾಕಿದರು. ನಾನು ನೋಡಿದೆ, ಸ್ವಲ್ಪ ಹೊತ್ತಿಗೆ ಹೀಟ್ ಆಗಿಬಿಡುತ್ತೆ. ಒಂದು 3 ಮಿನಿಟ್ಸ್ಗೂ ಹೀಟ್ ಆಗುತ್ತೆ. ಬಟ್ ಒಂದು 5 ಮಿನಿಟ್ಸ್ ನೀವು ಯೂಸ್ ಮಾಡ್ಬೋದು. ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ರೆಸ್ಟಿಗೆ ಬಿಟ್ಟರೆ ಅದನ್ನು ಬಾಳಿಕೆ ಬರುತ್ತೆ. ಆ್ಯಂಡ್ ನಿಮಗೂ ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಸಿಕ್ಕುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.